ಅಯ್ಯವ್ವ, ಹೇ, ಇದೇನಿದು? ಹೂವೆಲ್ಲ ಬಾಡಿಗೆವ, ದೀಪ ಆರಿಗತಿ. ಅಲ್ಲ ದೇವ್ರ ಮನಿ ಇದ್ಯಾಕೆ ಹಿಂಗಾಗೈತಿ? ಅಲ್ಲ, ರಾತ್ರಿ ಹೊತ್ತು ಮಣಿಗೆ ನಾನು ಪೂಜೆ ಮಾಡೀನಿ. ಯಾವಾಗಲೂ ದೀಪ ಶಾಂತಿ ಆತಿತ್ ಬಿಡಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಹೂವೆಲ್ಲ ಬಾಡಿ ಹಿಂಗತಿ ಯಾಕ ಆಗೈತಿ? ಒಳ್ಳೆ ರಾವ್ ರಾವ್ ಕಾಣ್ಸಕತ್ತೈತಲ್ಲ. ಏನು ಬಿಡು, ಮೈ ತಕೊಂದಿನಿ, ಪೂಜೆ ಮಾಡೋಣ. ಅಡುಗೆ ಮಾಡಿಟ್ಟೀನಿ, ನೋಡೋಣಲ್ಲಿ. ಅಯ್ಯಯ್ಯ, ಅಲ್ಲ ಏನಾಗಿತ್ತು ನಮ್ಮ ಮನ್ಯಾಗ? ಇಂಥ ಚಂದ ಅಡುಗೆ ಮಾಡಿಟ್ಟೋಗೀನಿ, ಇಲ್ಲೆಲ್ಲ ಇಟ್ಟು ಚೆಲ್ಲರ, ಅಲ್ಲಿ ಸಿಂಕ್ನಾಗ ಎಲ್ಲಾರು ಏನೇನ ಮುಸ್ರಿ ಗಿಸ್ರೆಲ್ಲ ಚೆಲ್ಲೈತಿ, ಮಾಡಿಟ್ಟಿಗೆ ಸಾರೆಲ್ಲ ಚೆಲ್ಲೈತಿ, ಖಾಲಿ ಆಗೈತಿ. ಅನ್ನ ಡಬರಿನೂ ಖಾಲಿ ಆಗೈತಿ, ಎಲ್ಲ ಖಾಲಿ ಆಗೈತಿಲ್ಲ. ಎಂತ ಚಂದ ಅಡುಗೆ ಮಾಡಿಟ್ಟು ಸ್ವಚ್ಛ ಮಾಡಿ ಹೋಗಿ ನಾನು ಮೈ ತಕ್ಕ ಪೂಜೆ ಮಾಡೋಣ ಅಂತೇಳಿ ಪೂಜಾ ರೂಮ್ ನೋಡಿದ್ರ ಹಂಗಾಗೈತಿ, ಅಡುಗೆ ಮನೆ ನೋಡಿದ್ರ ಹಿಂಗಾಗೈತಿಲ್ಲ. ಯಾರು ಮಾಡಿದ್ದಾರೆ ಇದನ್ನ? ರಮೇಶ, ರಮೇಶ, ಏನಾಯ್ತವ? ಇದೇನಿದು ಅಡುಗೆ ಮನೆಗೆಲ್ಲ ಇಟ್ಟು ಚೆಲ್ಲಿ ಏನಿದು ಆಕಾರ ಹಿಂಗೈತಿ? ಅಯ್ಯಪ್ಪ, ನಾ ಏನ್ ಮಾಡ್ಲಯ್ಯಪ್ಪ? ಅಲ್ಲೋ, ಅಲ್ಲಿ ದೇವ್ರ ಮನೆ ನೋಡಿದ್ರೆ ಒಳ್ಳೆ ರಾವ್ ಬಿಡದಂಗಾಗೈತಿ. ಎಲ್ಲ ಬಾಡಿ ಉದ್ರಿ ಎಲ್ಲ ಹೋಗೈತಿ. ಇಲ್ಲಿ ನೋಡಿದ್ರೆ ನಾನು ಅಡಿಗೆ ಇಂಥ ಚಂದ ಅಡಿಗೆ ಮಾಡಿಟ್ಟು ಸ್ವಚ್ಛ ಮಾಡಿ ಹೋಗಿನಿ, ನೋಡಿದ್ರೆ ಹಿಂಗತಿ ಆಗೈತಿ ನೋಡು. ನೀನೇ ನಾನು ಬಂದಿದ್ದೇನೆ ಮತ್ತೆ ಅಡಿಗೆ ಮನೆಗೆ? ಏನು ಹೇಳ್ತಿದ್ದೀವಿ ನೀನಂತೂ. ಅಲ್ಲ, ನಿನ್ನೆ ಹೊತ್ತು ಮಣಿಗೆ ಮಾಡಿದ್ದು ಪೂಜೆ ಮತ್ತೆ ದೀಪ ಶಾಂತಿ ಆಗಿರ್ತಾವು, ಹೂ ಬಾಡಿ ಹೋಗಿರ್ತಾವ, ಅದ್ರಾಗ ಏನೈತಿ? ಇಲ್ಲಿ ನಾನಂತ ಬಂದಿಲ್ಲ ಬಿಡು. ನಾನು ಬಂದ್ರೆ ಹಿಂಗೆ ಯಾಕೆ ಮಾಡತ್ತೀನಿ? ನಾನು ಸಣ್ಣ ಹುಡುಗನ. ಏನೇನ ಅಂಜಲಿ ಏನಾನ ಬಂದಿದ್ಲಂಗೆ ಕೇಳು. ಏನಾನ ಅಕ್ಕಿ ಮೋಸ್ಟ್ಲಿ ಏನನ್ನ ತಗೊಳಕ್ ಹೋಗಿ ಇಟ್ಟು ಚೆಲ್ಲೇಳೇನ. ಅಲ್ಲಲ್ಲ, ಅಂಜಲಿ ಬಂದ್ರ ಇಟ್ಟು ತಗೊಳಕ್ ಹೋಗಿ ಚಳ್ಳಾಳ ಅಂತ ಅನ್ಕೊಳ್ಳೋಣ ಬಿಡು. ಆದ್ರ ಅನ್ನದ ಬೋಗಣಿ ಎಲ್ಲ ಕಾಲಾಗೈತಿ, ಸಾರೆಲ್ಲ ಕಾಲಾಗೈತಿ. ನೋಡಲಿ ಎಲ್ಲ ಹೆಂಗ್ ಬೇಕಲ್ಲ ಅಂದ್ರೆ ಚೆಲ್ಲೈತಿ. ಆಕೆ ಯಾಕೆ ಹಂಗ್ ಮಾಡ್ತಾಳ? ಆಕೆ ಬೇಕೆ ಅಷ್ಟು ಉಣ್ತಾಳನ್ಲ. ನೀ ಹೇಳೋದು ಕರೆ ಐತಿ. ಅಲ್ಲ, ಮತ್ತೆ ಇದು ಯಾರು ಮಾಡಿರ್ತಾರ? ಇರೋದ ನಾವು ಮೂರದೀವಿ. ಏನಪ್ಪ ಯಪ್ಪ, ನನಗಂತೂ ಒಂದು ತಿಳಿವಲ್ ತೋಟ ದಿಗಲ್ ಬಿಡ್ದಂಗ ಆಗತೈತಿ. ಏನಿದು? ಇವ ನೀ ಯಾಕೆ ಸುಮ್ಮನೆ ಎದುರು ಕೇಳಕತ್ತಿ? ಏನಂತವ್ ನೋಡ್ಬೇ. ಇರು, ಅಂಜಲಿನ ಕರೀತೀನಿ. ಅಂಜಲಿ, ಅಂಜಲಿ. ಏನೋ? ಅಲ್ಲ, ಅಡುಗೆ ಮನೆಗೆ ನೀ ಬಂದಿದ್ದೇನ? ನೀನ ಬಂದು ಇದೆಲ್ಲ ಮಾಡಿರ್ತೀನಿ. ಮತ್ತೆ ಇನ್ಯಾರದರ ಇರೋಲ್ಲ, ನಾವು ಮೂವರದೀವಿ. ಹಿಂಗ್ಯಾಕೆಲ್ಲ ಚೆಲ್ಲಿ? ಅಲ್ಲಲ್ಲ, ಆಕೆ ಚೆಲ್ಲರಿ ಬಿಡು. ಆದ್ರ ಅನ್ನ ಕಾಲಿಗೈತಿ, ಸಾರು ಕಾಲಿಗೈತಿ, ಅದು ಯಾರು ಮಾಡಿರ್ತಾರ? ಅದನ್ನ ಒಬ್ಬಕ್ಕೆ ಹೆಂಗ್ ತಿಂತಾಳಲ್ಲ? ಹೌದು, ನಾನ ತಿಂದೀನಿ. ಏನೀಗ? ಏನು ಹೇಳಕತ್ತೇವ? ಅಲ್ಲವ, ಒಂದೂವರೆ ಪಾವ್ ಮೇಲೆ ಅನ್ನ ಮಾಡೀನಿ, ಅದು ನೀನು ಹೆಂಗ್ ತಿಂತಿ? ನಾನಾ ತಿಂದೀನಿ, ಹಸುವಾಗಿತ್ತು, ತಿಂದೀನಿ. ಏನೀಗ ನಿಮ್ದು? ನನ್ನ ಮನೆಗೆ ಬಂದು ನನಗೆ ಎದುರು ಮಾತಾಡ್ತೀರಿ? ನಿನ್ನ ಮನೆ ಅಲ್ಲ ಮಗಳ, ಯಾಕೆ ಹಿಂಗೆ ಮಾತಾಡಕತ್ತಿ? ಅಲ್ಲ, ಅದು ಏನು, ನನಗೆ ಹೆಂಗ್ ಬೇಕೋ ಹಂಗಿರುತ್ತೆ ನಾನು. ನನಗೆ ಯಾರು ಎದುರು ಮಾತಾಡಬಾರ್ದು. ಇದೇನು ಬೇಕು ಹಿಂಗೆ ಮಾತಾಡಿದ್ಲು? ಯಪ್ಪ ಮಗನ, ಏನಾಗಿತ್ತಪ್ಪ ಆಕಿಗೆ? ಅಲ್ಲ, ಅಷ್ಟು ಆಕಿ ಹೆಂಗ್ ತಿಂತಾಳ? ಅದು ಅಲ್ದಾಕಿ ಯಾಕ ವಿಚಿತ್ರವಾಗಿ ಮಾತಾಡಕತ್ತಾಳಲ್ಲ. ಮುಂಜಾನೆ ಇದ್ದಾಗಿಂದಾಗನು ನಾನು ಮಾತಾಡಿಸಿದ್ನಪ್ಪ, ಯಾಕ ವಿಚಿತ್ರವಾಗಿ ಮಾತಾಡಕತ್ತಾಳ? ಏನಾಗಿತ್ಲ? ಹೆದರಿಕೆ ಬೇಡ ಬೈ, ಏನಾಗಿರಲ್ಲ. ಹಂಗ ಅವಾಗವಾಗ ಹಿಂಗೆ ತಮಾಷೆ ಮಾಡ್ತಿರ್ತಾಳಲ್ಲ, ಹಂಗೆ ಮಾಡ್ತಿರ್ತಾಳ. ಸರಿತಾಗಿ ಇದೆಲ್ಲ ಸ್ವಚ್ಛ ಮಾಡು, ನಾನು ಆಫೀಸಿಗೆ ಹೋಗ್ಬರ್ತೀನಿ. ಟೈಮ್ ಆಯ್ತು, ಅಲ್ಲೇ ಹೊರಗೆ ಹೋಟೆಲ್ದಾಗ ಉಣ್ಕೊಂತ ಆಕಿ ಸಪ್ಪತ್ತು ಬಿಡು, ಅಲ್ಲಿ ತಾನೇ ಸರಿ ಹೋಗ್ತಾಳ. ಏನೇನ ಎಲ್ಲ ಸಿಟ್ಟು ಬಂದಿರುತ್ತೆ, ಅದಕ್ಕೆ ಹಂಗೆ ಮಾಡಿರ್ತಾಳ್ತಾ. ಅಯ್ಯೋ ಶಿವನೇ, ನನ್ನ ಮಗಳು ಯಾವತ್ತು ಹಿಂಗೆ ಮಾಡಿದಕ್ಕೆಲ್ಲ. ಆಕೆಗೆ ಏನೋ ಸಿಟ್ಟು ಬಂದ್ರೂ ಹಿಂಗತಿ ಅಲ್ಲ ಮಾಡಲ್ಲಲ್ಲ. ಅದ್ರಾಗ ಅಷ್ಟು ಹೆಂಗ್ ತಿಂತಾಳ ಆಕೆ? ಇಲ್ಲಪ್ಪ, ಏನೋ ಸರಿ ಇಲ್ಲ. ಆಕೆ ಕರ್ಕೊಂಡು ಎಲ್ಲ ನಾನು ಗುಡಿಗೆ ಹೋಗಿ ಬರ್ಬೇಕು. ಏನಾಗೈತೆ ಏನ? ಅಂಜಲಿ, ಯವ್ವ ಅಂಜಲಿ, ಏನು? ಅದು ಇವತ್ತು ಗುಡಿಗೆ ಬರವ. ಇಲ್ಲೇನ ಭಾಳ ಶಕ್ತಿ ದೇವತೆದು ಗುಡಿ ಐತಂತ, ದುರ್ಗಾದೇವಿದು. ಹೋಗಿ ಬರಂಬರ. ನನ್ನ ಗುಡಿ ಕರೆಕತ್ತಿ ನೀನು? ನಾನೇ ಆ ಗುಡಿಗೂ ಬರಲ್ಲ, ನೀನು ಹೋಗಂಗಿಲ್ಲ. ಅಲ್ಲ, ಹಿಂಗೆ ಮಾಡಕತ್ತೇವ? ನಾವು ಬೇಕೆ ಎಲ್ಲ ಹೋಗಿ ನಾನು
ಹೇಳ ಅದಕ್ಕೆ ಅಲ್ದ ಗುಡಿ ಗುಂಡಾರ ಅಂದ್ರೆ ನಿನಗೆ ಭಾಳ ಇಷ್ಟ ಆಕತ್ತಲ್ಲವ ಬಾ ಹೋಗ್ಬರೋಣ ಬಾ ನಾ ಎಲ್ಲಿಗೂ ಬರಂಗಿಲ್ಲ ಹೇಳಕತ್ತಿತ್ತ ಅರ್ಥ ಆಗತ್ತಾ ಇಲ್ಲ ನಿನಗೆ ಹೋಗ್ ಬಾ ನೀನೇ ಅಲ್ಲ ಹಿಂಗೆ ಕಡಕತ್ತಿ ಎದಕ್ಕನ ಸಿಟ್ಟು ಬಂದತ್ತ ನಿನಗೆ ಏನನ ಬೇಕನ ನನಗೆ ಬೇಕಾಗಿತ್ತು ನೀ ಕೊಡ್ತಿ ಹಾ ನನಗೇನು ಬೇಕದ್ನ ನಾನು ತಗಂತೀನಿ ನನಗೆ ಗೊತ್ತತಿ ಹೋಗು ಇಲ್ಲಿಂದ ನನಗೆ ಬಂದು 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 ತೊಂದರೆ ಕೊಡಬೇಡ ಹಾ ನೀನು ಎಲ್ಲಿಗೂ ಹೋಗಂಗಿಲ್ಲ ಯಾವ ಗುಡಿಗೆ ಹೋಗಂಗಿಲ್ಲ ಏನು ಮಾಡಂಗಿಲ್ಲ ಈ ಮನೆಗೆ ದೀಪ ಗೀಪ ಏನು ಹಚ್ಚಂಗಿಲ್ಲ ಅರ್ಥ ಆತಿಲ್ಲ ತಗವ ಸರಿ ಯಾಕೆ ಭಾಳ ವಿಚಿತ್ರ ಆಡಕತ್ತಾಳ ಇನ್ನು ಇದ್ದಿ ಕೂಡ ಮಾತಾಡಿ ಪ್ರಯೋಜನ ಇಲ್ಲ ನಾ ಫಸ್ಟ್ ಗುಡಿಗೆ ಹೋಗಿ ಬರ್ಬೇಕು ಏನಿಲ್ಲ ನಿಂತಿ ಹೋಗು ಆತು ನೀ ಏನ ಹೇಳಕಮ್ಲಕ್ಕ 10 ಮಣಿಗಟ್ಲೆ ದುರ್ಗಮ್ಮನ ಗುಡಿ ಬಂದು ಕೈ ಮುಗಿದ್ರಾಗ ಏನೋ ಒಂಥರ ನಿಮ್ದಿ ನೋಡಲ್ಲ ಹೂನೇನೆ ಅದಕ್ಕಲ್ಲ ನನ್ನ ದಿನ ಬರೋದ ಇವ ತಾಯಿ ನಮ್ಮವ್ವ ಆಕೆ ಕಾಪಾಡದವ ನಮ್ಮನ್ನ ಅಮ್ಮ ತಾಯಿ ಏನಾಗೈತೆ ಅಂತ ಗೊತ್ತಿಲ್ಲ ಏನಾಗಕತ್ತೈತೆ ಅಂತನೂ ಗೊತ್ತಿಲ್ಲ ನನ್ನ ಮಗಳು ಯಾವತ್ತೂ ಹಿಂಗಾಡ್ದಕ್ಕೆಲ್ಲವ ನೀನ ಕಾಪಾಡಬೇಕು ಏನಾಗೈತಿ ಈ ಒಂದು ತೆಳ್ಳರ್ದಂಗೆ ಆಗೈತೆ ನನಗೆ ಏನಾತ ಇದ್ದಕ್ಕಿದ್ದಂಗೆ ಚಲೋ ಇತ್ತು ಹುಡುಗಿ ನೀನ ಕಾಪಾಡವ ಏ ಕಮಲಕ್ಕ ಯಾಗ ಹೆಣ್ಮಕ್ಳು ಅದಕ್ಕಂತ ಬೇಡಿಕೆ ಹಾಕತ್ತವ ಏನು ಸಮಸ್ಯೆ ಐತಿ ಏನಲ್ಲ ಹೌದು ನನ್ಲೆ ಏನು ಕೇಳಮ್ಮೀರ ಏನಾತ್ರಿ ಅಕ್ಕರ ಯಾರು ನೀವು ಈ ಊರಾಗ ನಾನು ಎಂದೂ ನೋಡಿರಿ ಬಿಡ್ರಿ ನಿಮ್ಮನ್ನ ನಾನು ರೀ ಅಕ್ಕರ ನನ್ನ ಹೆಸರು ಜಯಮ್ಮ ಅಂತ ಹೇಳ್ರಿ ನಾವು ಈ ಊರಾಗಲ್ರಿ ಬೇರೆ ಊರಾಗ ಇರ್ತೀವಿ ನಮ್ಮ ಮಗಂದು ಇದು ಊರಾಗ ಕೆಲಸ ಸಿಕ್ಕತ್ರಿ ಅದಕ್ಕೆ ಮೊನ್ನೆ ಒಂದು ವಾರ ಆತ್ರಿ ಬಂದೆ ಊರಿಗೆ ಇಲ್ಲೇ ದೊಡ್ಡ ಮನೆ ಐತಲ್ರಿ ಇದು ಊರಿಂದಾರ್ಯಾಗ ಆ ಮನೆಗೆ ಬಂದೀವ್ರಿ ಬಾಡಿಗೆಗೆ ಅಯ್ಯಯ್ಯ ಆ ಮನೆಗೆ ಬಂದ್ರಿ ನೀವು ಅನ್ರಿ ಹಂಗಾರ ಅಕ್ಕಾರ ಯಾಕ ಭಾಳ ಬೇಸರದಾಗಿದ್ದೀರಲ್ರಿ ಏನಾತ್ರಿ ಅಕ್ಕಾರ ಏನಂತ ಹೇಳ್ರಿ ಅಕ್ಕಾರ ಗೊತ್ತಿಲ್ರಿ ಏನಂತೇಳಿ ನನ್ನ ಮಗಳು ಚಂದ ಇಲ್ಲರಿ ನಿನ್ನೇನೆಲ್ಲ ಇವತ್ತು ಎದಕ್ಕಿದ್ದಂಗ ಯಾಕ ಒಂಥರ ವಿಚಿತ್ರವಾಗಿ ಆಡಕತ್ತೇಳ್ರಿ ಪೂಜೆ ಮಾಡಿದ್ದು ಅಡಿಗೆ ಇದು ಪೂಜೆದ ಮನೆ ಎಲ್ಲ ಬಾಡಿ ಒಳ್ಳೆ ಈ ಒಂದು ಆಳು ಮನೆಗೆ ಇರುತ್ತಲ್ರಿ ಹಂಗಾಗಿತ್ರಿ ಅಡಿಗೆ ಮನೆಗೆ ಮಾಡಿಟ್ಟಿದ್ದ ಅಡಿಗೆಲ್ಲ ಖಾಲಿಯಾಗಿತ್ರಿ ಅಡಿಗೆ ಮನೆ ಅನ್ನೋದು ಎಲ್ಲ ಗಬ್ಬಿಟ್ಟೋಗಿತ್ರಿ ಸ್ವಚ್ಛ ಮಾಡಿ ಅವಾಗ ಹೋಗಿನ್ರಿ ನನ್ನ ಮಗಳು ಬಂದು ನಾನಾ ಓಟ್ ಉಂಡಿನಿ ಅಂತಾಳ ಗುಡಿಗೆ ಹೋಗಿ ಬ್ರಹ್ಮ ಅಂದ್ರೆ ಯಾವ ಗುಡಿಗೆ ಬರಲ್ಲ ಅಂತಂದು ವಿಚಿತ್ರವಾಗಿ ಆಡಕತ್ತಳ್ರಿ ಭಾಳ ಹೆದರಿಕೆ ಬಂದತ್ತ ಏನಾತ ನನ್ನ ಮಗಳಿಗೆ ಅಯ್ಯೋ ಶಿವನಿ ಹಂಗಂದ್ರ ಅಕ್ಕರ ಅದ ಬಿಡ್ರಿ ನಿಮ್ಮ ಮನೆಗೆ ಅದ ಅಕ್ಕಿನ ಗಂಟು ಬಿದ್ದಾಳ ಹಂಗಂದ್ರ ಅದ ಅಂದ್ರೆ ಏನ್ರಿ ಅಕ್ಕರ ಏನೈತ್ರಿ ಆ ಮನ್ಯಾಗ ಇವ ನನ್ನ ಬಾಯಿ ತಡಿಲಾರ್ದು ಹೇಳ್ಬಿಟ್ನಿಲ್ಲ ಕಮಲಕ್ಕ ಇವಾಗ ಏನು ಕೇಳ್ತಾಳೆ ಏನಕ್ಕಿ ಅದು ಏನಂತಂದ್ರ ನೋಡ್ರಿ ಅಕ್ಕರ ನಾವು ಏನನ ಹೇಳಿದ್ರನೀಗ ನಮಗೇನ ಅಪಾಯ ಐತ್ರಿ ಯಾಕಂದ್ರ ಮನಿ ಗೌಡ ಅದನಲ್ರಿ ಹಿಂದಕ್ಕ ಒಂದು ಹುಡುಗಿ ಇತ್ರಿ ಒಂದು ಹುಡುಗಿ ಕೂಸಿತ್ತು ಗಂಡ ಹೆಂಡತಿ ಕೂಸಿದ್ರಿ ನಾನು ಆ ಹುಡುಗಿಗೆ ಮನೆಗೆ ಹಿಂಗೈತವ ಅಂತ ಹೇಳಿದಕ್ಕ ನಮ್ಮ ಮನೆಗೆ ಮಾಡಿಸಿಟ್ಟಿದ್ನರಿ ಆ ಗೌಡ ಅದಕ್ಕ ರೀ ಅಂಜಿಕ್ ಬರ್ತ್ರಿ ಅಪ್ಪ ಹೇಳಕ ಅಕ್ಕರ ದಯವಿಟ್ಟು ಹೇಳ್ರಿ ಆ ಮನೆಗೆ ಏನೈತೆ ಅಂತೇಳಿ ದಯವಿಟ್ರಿ ಅಕ್ಕರ ನಿಮ್ಮ ಕೈ ಮುಗಿತ್ನಿರಿ ಅಯ್ಯವ ಕೈಯೆಲ್ಲ ಮುಗಿಕೋಬೇಡ ತಾಯಿ ಅಕ್ಕರ ಹೇಳ್ತ್ನರಿ ನಾ ಹೇಳಿನಂತ ಯಾರಿಗೆ ಹೇಳ್ಬೇಡ್ರಿ ಆ ಮನೆಗ ಒಂದು ಆತ್ಮದ ಕಾಟ ಐತ್ರಿ ಆ ಮನೆಗೆ ಯಾರ ಬಂದ್ರೂ ಅವ್ರಿಗೆ ತೊಂದರೆ ಕೊಡ್ಲಾರ್ದ ಬಿಡಲ್ರಿ ಅದು ಏನ್ ಹೇಳಕತ್ತೀರಿ ಅಕ್ಕರ ಆ ಮನೆಗೆ ದೆವ್ವೈತ್ರಿ ಅಲ್ಲ ಆ ಗೌಡ ನಮಗೇನು ಹೇಳಿಲ್ಲಲ್ರಿ ಹೆಂಗ ಹೇಳ್ತಾನ ಗೌಡ ಆ ಮನೆಗೆ ಆತಗ ಬಾಡಿಗೆ ಬೇಕಾಗಿರುತ್ತಾ ನಿಮ್ಮಂತರ ಸಿಗತ್ರಿ ಅತ್ತೆ ಕೇಳಕೋತಾನ ಅಲ್ಲ ಊರಾಗಿರೋ ನಾವ್ ಹೇಳಿದ್ರೆ ನಮ್ಮನ್ನ ಸುಮ್ಮನೆ ಬಿಡಲತ್ತ ಆತಗ ಮಾಟ ಮಂತ್ರ ಮಾಡ್ಸೋದು ಭಾಳ ಗೊತ್ತತ್ರಿ ಅದಕ್ಕರಿ ಅಪ್ಪ ನಾವು ಸುಮ್ಮನೆ ಇರ್ತೀವಿ ಆ ಮನೆಗಿರೋ ಆತ್ಮಗನ ಮಾಟ ಮಾಡಿಸಿ ಬಂಧನ ಮಾಡಿಟ್ಟನ್ರಿ ಆ ಮನೆ ಬಿಟ್ಟು ಅದಕ್ಕೆ ಅದು ಎಲ್ಲೂ ಹೋಗಂಗಿಲ್ರಿ ಅದಕ್ಕೆ ಆತಗ ಏನು ಮಾಡಲ್ಲ ಅವರು ಫಸ್ಟ್ ಆ ಮನೆಗೆ ಇದ್ರು ಈಗ ಬೇರೆ ಮನೆಗೆ ಅದಾರ ಆ ಮನೆಗೆ ಆತ್ಮ ಇದಾಗಿಂದ
ಅಯ್ಯೋ ದೇವ್ರಿ, ಹಂಗಾರೆ ನನ್ನ ಮಗಳಿಗೆ ಇಲ್ಲ ಆತ್ಮ ಇಲ್ಲ ಬಡ್ಕೊಂಡತೇನ್ರಿ. ಯಾಕಂದ್ರೆ ವಿಚಿತ್ರವಾಗಿ ಆಡಕತ್ತೇಳ್ರಿ. ನನ್ನ ಮಗಳು ಇಷ್ಟು ವರ್ಷದಾಗ ಯಾವತ್ತೂ ಹಂಗೆ ಆಡಿಲ್ರಿ ಆಕಿ. ಹಂಗ ಏನೇನ ಆಗಿರ್ಬೋದ್ರಿ ಅಕ್ಕಾರ. ನಾ ಒಂದು ಹೇಳ್ತೀನಿ ರೀ, ಅದು ಮಾಡ್ರಿ. ಈ ಗುಡಿಯಾಗ ಒಬ್ರು ಸ್ವಾಮೀಜಿಗಳು ಪೂಜೆ ಮಾಡ್ತಾರ್ರಿ. ಅವರು ಇಷ್ಟದ್ನಾಗ ಇರಲ್ಲ, ಮುಂಜಾನೆ ಇರ್ತಾರ. ನಾಳೆ ನೀವು ಮುಂಜಾನೆ ಬಂದು ಅವ್ರನ್ನ ಭೇಟಿಯಾಗಿ ಹಿಂಗಿಂಗ್ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗಿ ನೋಡ್ರಿ. ಅವರು ನಿಮ್ಮ ಮಗಳು ನೋಡಿದ್ರಂದ್ರೆ ಹೇಳ್ತಾರೆ ಏನಾಗೈತಿ ಏನಂತ. ಅಯ್ಯೋ ಶಿವನೇ, ಎಂತ ಮನೆಗೆ ಬಂದ್ವಿ ನಾವು. ಅಯ್ಯೋ ದೇವ್ರಿ, ವಯಸ್ಸಿಗೆ ಬಂದು ಹುಡುಗಿರಿ ನಮ್ಮ ಮಗಳು. ಏನಾನ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ಬೇಕು? ಅಯ್ಯಯ್ಯ, ವಯಸ್ಸಿಗೆ ಬಂದು ಹುಡುಗೇನ್ರಿ? ಹಂಗಂದ್ರೆ ಹೆಚ್ಚು ಕಮ್ಮಿ ಆಗೈತ್ರಿ ಅಕ್ಕಾರ, ಆಗೈತಿ. ಯಾಕಂದ್ರೆ ಮನೆಗೆ ಇರೋದು ವಯಸ್ಸಿಗೆ ಬಂದಿದ್ದು ಹುಡುಗಿ ಆತ್ಮನ. ಅಕ್ಕಾರ, ಹಂಗಾರೆ ನೀವು ಇನ್ನೂ ತಡ ಮಾಡಂದು ಸರಿ ಅಲ್ಲ ಅನ್ಸ್ತೈತೆ ನನಗೆ. ಯಾಕ ಇನ್ನೂ ಯಾಕೆ ಬಿಟ್ರೆ ಭಾಳ ತೊಂದ್ರೆನೇ ಆಗುತ್ತೆ ಜೀವಕ್ಕೆ. ಇನ್ನು ಆಗ ಹುಡುಗಿ ಎದ್ರಕ್ಕೆ ಸುಮ್ಮನಿರೋದಾಗಲ್ಲ. ಇನ್ನು ಏಸ್ ಮಂದಿ ಜೀವ ತಗೋಬೇಕಂತ ನಾನು ಅಕ್ಕಾರ. ನಾನು ಬರ್ರಿ ಕರ್ಕೊಂಡು ಹೋತ್, ನಾನು ಸ್ವಾಮಿಯವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅವ್ರನ್ನ ಅಲ್ಲಿಂದ ಅಲ್ಲಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಮ್ಮ. ಇವತ್ತ ಬಗೆಹರಿಸನ್ನ. ಇಲ್ಲಾಂದ್ರೆ ಹುಡುಗಿಗೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀವಿ ಅಕ್ಕಾರ? ನೀವು ಪುಣ್ಯ ಬರ್ತೀರಿ, ಫಸ್ಟ್ ಕರ್ಕೊಂಡೋಗ್ರಿ ಅಕ್ಕಾರ, ದಯವಿಟ್ಟು ಕರ್ಕೊಂಡೋಗ್ರಿ. ಆ ಮನೆ ಎಲ್ಲೈತಿ ಕರ್ಕೊಂಡೋಗ್ರಿ ಸ್ವಾಮಿಯರ ಹತ್ರ. ಅಲ್ಲ ಕಮಲಕ್ಕ, ಇವು ಕರ್ಕೊಂಡೋಗಿ ಆ ಗೌಡ ಮತ್ತೆ ಏನಾನ ಮಾಡಿದ್ರ? ಅಲ್ಲ ಇವ ಮನೆ ನೀನ ಮಾಟ ಮಂತ್ರ ಮಾಡಿಸಿಟ್ಟ ನಿಮ್ಮ ಮನೆಗೆ ಯಾಕೆ ಬೇಕಾ ಕಮಲಕ್ಕ ನಮಗೆ? ಅಲ್ಲಲೇ ಗೌರಿ, ಪಾಪ ವಯಸ್ಸಿಗೆ ಬಂದ ಹುಡುಗಿ ಅಂತ ನಿನಗೆ ಗೊತ್ತೈತಲ್ಲ. ವಯಸ್ಸಿಗೆ ಬಂದ ಹುಡುಗಿಗೆ ಅಲ್ಲಿ ಏನಾಗತ್ತಂತ ಹೇಳಿ ಕಂಡು ಸುಮ್ಮನೆ ಏನಂದ್ರೆ ಹೆಂಗಿರ್ಬೇಕಲ್ಲೇ ಪಾಪ. ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತಿ? ಆತೇನು ಮಾಡ್ತಾನೆ ಮಾಡಲಿ, ನಾವ ಆತ ನೋಡ್ಬಿಡೋಣ. ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ಲ ಇನ್ನು ಏಸ್ ಜೀವ ತಗೋಬೇಕಂತನಾತ ಅಂತದಂತ ಗೊತ್ತಿದ್ರು ಕರ್ಕೊಂಬಂದು ಮನೆಗೆ ಇಡ್ತಾನಲ್ಲ. ಏನಿರ್ಬೇಡ ಅಂತಂದು ಇನ್ನಾಗಲ್ಲ. ಇದಕ್ಕೆ ಒಂದಂತೆ ಆಡ್ಬೇಕವ, ಇನ್ನು ಮುಚ್ಚಿಟ್ರ ಪ್ರಯೋಜನಕ್ಕೆ ಬರಲ್ಲ. ಅಲ್ಲ ನೀ ಹೇಳೋದೇನು ಕರೆಯೈತಿ ಬಿಡು ಕಮಲಕ್ಕ. ಪಾಪ ಮತ್ತೆ ಆಯ್ತು ನಡಿ ಓಂಬಾ. ಬರ್ರಿ ಅಕ್ಕರ ಓಂ ಬರ್ರಿ, ಸ್ವಾಮಿಯರ ಮನೆ ಇಲ್ಲೇ ಹತ್ರದಾಗ ಐತಿ, ಬರ್ರಿ ಓಂ ಬರ್ರಿ.